ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ಪೈಥಾನ್ ಕಲ್ಚರ್ ತಿಳ್ಕೊಳ್ಳೋಣ. ಯಾಕಂದರೆ ನಿಮ್ಮ ಏರಿಯಾದಿಂದ ಬೇರೆ ಏರಿಯಾಗೆ ಹೋಗ್ತಾ ಇದ್ದೀರಾ, ನಿಮ್ಮ ಊರಿಂದ ಬೇರೆ ಊರಿಗೆ ಹೋಗ್ತಿದ್ದೀರಾ ಅಂದರೆ ಆ ಊರಿಗೆ ನೀವು ಕನೆಕ್ಟ್ ಆಗಬೇಕಂದ್ರೆ ಏನು ಮಾಡ್ತೀರಾ? ಅವ್ರ ಕಲ್ಚರ್ ತಿಳ್ಕೊತೀರಾ, ಅವ್ರ ಭಾಷೆ ತಿಳ್ಕೊತೀರಾ ಅಲ್ವಾ? ಆವಾಗಲೇ ಅವ್ರ ಜೊತೆ ಕನೆಕ್ಟ್ ಆಗೋಕ್ಕಾಗೋದು. ಅದೇ ಥರ ನೀವು ಪೈಥಾನ್ ಏರಿಯಾಗೆ ಬರ್ತಾ ಇದ್ದೀರಾ ಅಂದರೆ ನೀವು ಪೈಥಾನ್ ಕಲ್ಚರ್ ತಿಳ್ಕೊಬೇಕು. ಪೈಥಾನ್ ಹೆಂಗೆ ಹುಡ್ತು, ಪೈಥಾನ್ ಹೆಸರು ಹೆಂಗೆ ಬಂತು, ನಿಮ್ಮ ಅಪ್ಪ ಅಮ್ಮಂದಿರ ಹೆಸರು ಇಟ್ಟಿರ್ತಾರಲ್ಲ, ಅವ್ರಿಗೆ ಕೇಳಿ ಏನೋ ಒಂದು ರೀಸನ್ಗೆ ಇಟ್ಟಿರ್ತಾರೆ, ಅದರಲ್ಲಿ ಒಂದು ಮೀನಿಂಗ್ ಇರುತ್ತೆ. ಅದೇ ಥರ ಪೈಥಾನ್ ಅಂದರೆ ಏನಕ್ಕೆ ಇಟ್ಟರು ಹೆಸರು? ನಾವು ಅವಾಗಲೇ ಹೇಳಿದ್ದೆ, ಫೌಂಡರ್ನ ಹೆಸರು ನೆನ್ಪಿಟ್ಕೊಳ್ಳಿ, ಫೌಂಡರ್ನ ಮುಖ ನೆನ್ಪಿಟ್ಕೊಳ್ಳಿ ಅಂತ. ಇವರೇ ಅಲ್ವಾ ಫೌಂಡರು? ಇವರು ವೀಕೆಂಡಲ್ಲಿ ಕೂತ್ಕೊಂಡು ಪೈಥಾನ್ ಬರೆದಿದ್ದು ಅಂತ ಗೊತ್ತಾಯಿತು. ಅವರು ಹೆಸರು ಹುಡುಕ್ತಾ ಇದ್ರು. ಆ ಹೆಸರು ಹೆಂಗಿರಬೇಕು? ಶಾರ್ಟ್, ಮೆಮೊರಬಲ್, ಸ್ಲೈಟ್ಲಿ ಪ್ಲೇಫುಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾಯಿದ್ರು. ಆವಾಗ ಅವರು ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಸರ್ಕಸ್ ಕಾಮಿಡಿ ಶೋಗೆ ಅವರು ಫ್ಯಾನ್. ಇನ್ನೊಂದು ಪೈಥಾನ್ ಅಂತ ಇಲ್ಲೇ ಇದೆ, ಆಯಿತಾ? ಇಲ್ಲೇ ನಿಮ್ಗೆ ಗೊತ್ತಾಗ್ತಿದೆ ಹಿಂಟು. ಇದರಿಂದನೇ ಕಾಮಿಡಿ ಶೋ ಇಂದಾನೇ ಹೆಸರು ಬಂದಿದ್ದದು. ಅದಕ್ಕೆ ಬೇರೆ ಏನೂ ಮೀನಿಂಗೇ ಇಲ್ಲ, ಈ ಶೋ ಇಂದ ಬಂದಿರೋದು. ನೀವು ಯಾರು ಹೇಳಿದ್ರೆ ಇದನ್ನು ಬಟ್ ಹೆಂಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಪ್ರೋಗ್ರಾಮಿಂಗ್ ಎಲ್ಲಿ, ಕಾಮಿಡಿ ಶೋ ಇಲ್ಲಿ ಅಲ್ವಾ? ಅದೇ ಥರ ಇವರು ಹೇಗೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಅದು ಎಷ್ಟು ತಿಳ್ಕೊಂಡಾಗ ಗೊತ್ತಾಗುತ್ತೆ ಅದ್ರ ಕಲ್ಚರ್ ಹೇಗಿದೆ ಅಂತ, ಆಯಿತಾ? ಸಿ++, ಅವೆಲ್ಲ ಸೀರಿಯಸ್ ಆಗಿ ಅನ್ಸುತ್ತೆ. ಪೈಥಾನ್ ಮತ್ತು ಈ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಾಗ ಬಿಂದಾಸ್ ಅನ್ಸುತ್ತೆ ಅಲ್ವಾ? ಅದೇ ಥರ ಪೈಥಾನ್ ಕಮ್ಯುನಿಟಿ ವ್ಯಾಲ್ಯೂ, ಕ್ಲಾರಿಟಿ, ಸಿಂಪ್ಲಿಸಿಟಿ ಆ್ಯಂಡ್ ಎ ಬಿಟ್ ಆಫ್ ಫನ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಇವಾಗ ನೀವು ಎಂಟ್ರ್ ಆಗ್ತಾ ಇದ್ದೀರಾ ಪೈಥಾನ್ ಕಲ್ಚರ್ ಒಳಗಡೆ, ಆಯಿತಾ? ದಟ್ ವಿಲ್ ರಿಫ್ಲೆಕ್ಟ್ ಎವ್ರಿವೇರ್. ಬೇಸಿಕಲಿ ಅವ್ರ ರೆಪಾಸಿಟರಿ ನೀವು ತೆಗೆದು ನೋಡಿದ್ರೆ ಅಲ್ಲೂ ಅಷ್ಟೇ ಈಸ್ಟರ್ ಎಗ್ಸ್ ಅಂತ ಇಟ್ಟಿದ್ದಾರೆ, ಅಂದರೆ ಸೀಕ್ರೆಟ್ಸ್. ನೀವು ಕೋಡಲ್ಲೇ ಸೀಕ್ರೆಟ್ಸ್ ಇಟ್ಟಿದ್ದಾರೆ, ಅದು ಮುಂದೆ ಹೇಳ್ತೀನಿ, ಅದು ಇಂಟ್ರೆಸ್ಟಿಂಗ್ ಆಗಿದೆ. ಇವೆಲ್ಲ ನಿಮಗೆ ಯಾರು ಹೇಳಲ್ಲ, ಇದು ಹೇಳೋದು ಬೇಕಾಗಿಲ್ಲ. ಬಟ್ ಏನಂದರೆ ನೀವು ಆ ಕಲ್ಚರ್ಗೆ ಬರಬೇಕು, ಆ ಮೈಂಡ್ಸೆಟ್ಟಿಗೆ ಬರಬೇಕು. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಬರೆಯೋ ಕೋಡಲ್ಲೂ ಅದು ರಿಫ್ಲೆಕ್ಟ್ ಆಗುತ್ತೆ. ಪ್ಯಾಷನ್ ಇದ್ದಾಗ ಮಾತ್ರ ನೀವು ಮಾಡೋಕ್ಕಾಗೋದು. ಸಸ್ಟೈನ್ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಕನ್ಸಿಸ್ಟೆಂಟಾಗಿ ಮಾಡಬೇಕಂದ್ರೆ ಪ್ಯಾಷನ್ನೇ ಬೇಕು. ಅದಕ್ಕೋಸ್ಕರ ಪ್ಯಾಷನ್ ಬರೋದಕ್ಕಾಗಿ ನೀವೆಲ್ಲ ಮಾಡ್ತಾ ಇರೋದು. ನಿಮ್ಗೆ ಸ್ಯಾಲ್ರಿ ಕೊಡೋದು ಅಷ್ಟೇ ಅಲ್ಲ, ಸ್ಯಾಲ್ರಿ ಕೊಡ್ತಾರಿಂದ ಕೆಲಸ ಮಾಡ್ತಾ ಇದ್ರೆ ಸ್ಟ್ರೆಸ್ ಆಗಿಬಿಡುತ್ತೆ, ಆಯಿತಾ? ಅದನ್ನ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಸ್ಟ್ರೆಸ್ ಆಗಲ್ಲ, ಅದು ಇನ್ನೂ ಹಾಕೋರ್ಗೆ ಜಾಸ್ತಿ ಕೆಲಸ ಬರ್ತೀರಾ. ಓಕೆ, ಇವಾಗ ಕಲ್ಚರ್ ನೋಡಿದ್ವಿ. ಇವಾಗ ಫಿಲಾಸಫಿ ನೋಡೋಣ. ಫಿಲಾಸಫಿ ನಾವು ಏನಂತ ಹೇಳಿದೆ, ಈಸ್ಟರ್ ಎಗ್ಸ್ ಅಂತ ಒಳಗೆ ಕೋಡ್ ಒಳಗೆ ಇಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ ಏನಂತ. ಇವಾಗ ನೋಡಿ, ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ ನಿಮಗೆ, ಇಂಪೋರ್ಟ್ ದಿಸ್ ಅಂತ ಇದೆಯಲ್ಲ, ಇದನ್ನು ನೀವು ಏನು ಮಾಡಬೇಕು? ಫಸ್ಟು ಪೈಥಾನ್ ಒಳಗೆ ಹೋಗ್ಬೇಕು. ಪೈಥಾನ್ 3 ಅಂತ ಹೊಡೆದ್ರೆ, ಇದನ್ನು ನಮಗೆ ಇನ್ನೂ ಹೇಳ್ಕೊಟ್ಟಿಲ್ಲ ಪರವಾಗಿಲ್ಲ, ಜಸ್ಟ್ ನೀವು ಒಂದ್ಸರಿ ತಿಳ್ಕೊಳ್ಳಿ ಅಷ್ಟೇ. ಅದು ಮುಂದೆ ಬಂದಾಗ ನಾನು ಎಲ್ಲ ಕ್ಲಿಯರಾಗಿ ಒಂದೊಂದೇ ಬಿಡಿಸಿ ಎಲ್ಲ ಹೇಳ್ತೀನಿ, ಓಕೆನಾ? ದಿಸ್ ಅಂತ ಹೊಡೆದ್ರೆ ನೋಡಿ ಏನಾಯ್ತಿದು, ಒಳ್ಳೆ ಪೊಯಮ್ ಬಂದುಬಿಡ್ತಲ್ಲ ಇದು. ಇದಕ್ಕೆ ಝೆನ್ ಆಫ್ ಪೈಥಾನ್ ಅಂತ ಹೇಳೋದವರು. ಏನಂದರೆ, ಎ ಸೆಟ್ ಆಫ್ 19 ಗೈಡ್ಲೈನ್ ಪ್ರಿನ್ಸಿಪಲ್ ರೈಟನ್ ಬೈ ಟಿಮ್ ಪೀಟರ್ಸ್. ಇವರು ಪೈಥಾನ್ ಕಾಂಟ್ರಿಬ್ಯೂಟರ್, ಅವರು ಫೌಂಡರ್ ಆದರೆ ಇದಕ್ಕೆ ಮೇಜರ್ ಕಾಂಟ್ರಿಬ್ಯೂಟರ್ ಇವರು, ಓಕೆ? ದೀಸ್ ಆರ್ ಆಲ್ ನಾಟ್ ಜಸ್ಟ್ ಎ ನೈಸ್ ವರ್ಡ್ಸ್, ದೀಸ್ ಆರ್ ಆಲ್ ದ ಪ್ರಿನ್ಸಿಪಲ್ ದಟ್ ಶೇಪ್ಡ್ ಎವ್ರಿ ಡಿಸಿಷನ್ ಇನ್ ದ ಲ್ಯಾಂಗ್ವೇಜ್. ಎಲ್ಲರೂ ಹೇಗೆ ಕೋಡ್ ಬರಿಬೇಕಂತ ಇಲ್ಲಿ ಬರ್ದಿದ್ದಾರೆ ನೋಡಿ ಒಳಗಡೆ. ರೆಪಾಸಿಟರಿ ಒಳಗೆ ಇದೆ, ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮ್ದ್ರಲ್ಲಿ ನೋಡಿ, ಚೆಕ್ ಮಾಡಿ ನೋಡೋಣ. ಇದನ್ನು ಸೇಮ್ ಕಮೆಂಟ್ ಕೊಟ್ಟಿದ್ದೀನಿ. ಇದು ಇಂಪೋರ್ಟ್ ದಿಸ್ ಅಂತ ಹೊಡೀರಿ, ಯಾವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ ಏನಂತ ಹೇಳಿದ್ದಾರೆ, ಬ್ಯೂಟಿಫುಲ್ ಈಸ್ ಬೆಟರ್ ದ್ಯಾನ್ ಅಗ್ಲಿ. ಯಾಕೆ? ನಮ್ಮ ಪೈಥಾನ್ ನೋಡಿ ಎಷ್ಟು ಕ್ಲೀನಾಗಿ ಕಾಣುತ್ತೆ. ಬೇರೆ ಸಿ ಪ್ರೋಗ್ರಾಮ್ ನೋಡಿದ್ರೆ ಬ್ರಾಕೆಟ್ ಹಾಕು, ಅಲ್ಲ ಕಿಲ್ಲಾಕು, ಅದಲ್ಲ, ಅದನ್ನೇ ಹೇಳ್ತಾ ಇರೋದು. ಇದೇ ಥರ ಪ್ರಿನ್ಸಿಪಲ್ ಇದೆ. ಎಕ್ಸ್ಪ್ಲಿಸಿಟ್ ಈಸ್ ಬೆಟರ್ ದ್ಯಾನ್ ಇಂಪ್ಲಿಸಿಟ್, ಸಿಂಪಲ್ ಈಸ್ ಬೆಟರ್ ದ್ಯಾನ್ ಕಾಂಪ್ಲೆಕ್ಸ್, ಈ ಥರ ಎಲ್ಲ ಹೇಳಿದ್ದಾರೆ ಸಿಮ್ಮವರೆಸ್ಟ್ ನೋಡಿ. ಫ್ಲ್ಯಾಟ್ ಈಸ್ ಬೆಟರ್ ದ್ಯಾನ್ ನೆಸ್ಟೆಡ್. ಹಂಗೆ ಇದರೊಳಗೆ ಒಂದು ಲಾಜಿಕ್ ಇದೆ. ಇದರೊಳಗೆ ಇದನ್ನು ಓದಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಕೋಡ್ ಹಂಗೆ ಬರೀಬೇಕು ಅಂತ ಅವ್ರು ಹೇಳ್ತಾ ಇರೋದು. ಅವಾಗಲೇ ನೀವು ಪೈಥಾನ್ ಡೆವಲಪರ್, ಪೈಥಾನಲ್ಲಿ ಕರೆಕ್ಟಾಗಿ ಬರೀತಿದ್ದೀರಾ ಅಂತ ಅರ್ಥ. ಪೈಥಾನಲ್ಲಿ ಹೆಂಗೆಂಗೋ ಕೋಡ್ ಬರೆದ್ಬಿಟ್ರೆ, ಯಾವ ಫಾರ್ ಲೂಪಿಗೆ ಇನ್ನೊಂದು 2 ಫಾರ್ ಲೂಪ್ ಹಾಕೋದು, ಸುಮ್ಮನೆ ವೈಲ್ ಲೂಪ್ ಹಾಕೋದು, ಹಂಗೆಲ್ಲ ಮಾಡೋಂಗಿಲ್ಲ. ಅದೇ ಮಾಡಬಾರ್ದು ಅಂತ ಇದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ನ ತೊಗೊಂಡು ನಾನು ಅದನ್ನು ಓದ್ತೀನಿ, ಅವಾಗ ನೋಡಿ ನಿಮಗೆ ಅರ್ಥ ಆಗುತ್ತೆ, ಓಕೆನಾ? ರೀಡಬಿಲಿಟಿ ಕೌಂಟ್ಸ್ ಅಂತ ಹೇಳಿದ್ದಾರೆ ಒಂದು ಪಾಯಿಂಟ್. ರೀಡಬಿಲಿಟಿ ಕೌಂಟ್ಸ್ ಅಂತ ಒಂದು ಮಾತು ಹೇಳಿದ್ದಾರೆ. ಏನಕ್ಕೆ ಅಂದರೆ, ನೀವು ಬರೆಯೋದು ಒಂದು ಸತಿ, ಬಟ್ ಆದರೆ ಇದನ್ನು ಯಾರ್ಯಾರು ನಿಮ್ಮ ಕೋಡ್ ರಿವ್ಯೂ ಮಾಡೋರು, ಫ್ಯೂಚರ್ ಯಾರೋ ಡೆವಲಪರ್ ಬಂದರೆ ಅವನು ಓದ್ತಾನೆ, ಆಯಿತಾ? ನಿಮ್ಗೆ ಏನೋ ಕೋಡ್ ಬ್ರೇಕ್ ಆದರೆ ಅವರು ಓದ್ತಾರೆ, ಆಯಿತಾ? ಎಲ್ಲರೂ ಒಂದು ಸತಿ ಬರೆಯೋದು ಸುಮಾರು ಸತಿ ಓದ್ತಾರೆ. ಅದಕ್ಕೆ ರೀಡಬಿಲಿಟಿ ಕೌಂಟ್ಸ್. ನಿಮ್ಮ ಕೋಡು ಕರೆಕ್ಟಾಗಿ ಓದಂಗಿರಬೇಕು, ಹೆಂಗೆಂಗೋ ಬರಿಬಾರ್ದು ಅದನ್ನು. ನೋಡಿ, ಇನ್ ಪ್ರೊಡಕ್ಷನ್ ಅನ್ರೀಡಬಲ್ ಕೋಡ್ ಕಾಸ್ ಬಗ್ಸ್, ಡಿಲೇಸ್ ಆ್ಯಂಡ್ ಫ್ರಸ್ಟ್ರೇಷನ್. ನೀವು ಇವಾಗ ಯಾರೋ ಒಬ್ಬರು 10 ಗಂಟೆಗೆ ಇಶ್ಯೂ ಬಂದುಬಿಟ್ಟಿರತ್ತೆ. ಇವಾಗ ಅವರು 9 ಗಂಟೆ ಲಾಗೌಟ್ ಆಗಿರ್ತಾರೆ. ಇಶ್ಯೂ ಡಿಬಗ್ ಮಾಡಿ ಸಾಕಾಗ್ಬಿಟ್ಟಿರುತ್ತೆ ಅವ್ರಿಗೆ, ಆಯಿತಾ? ನಿಮ್ಗೆ ಕೋಡ್ ಅರ್ಥ ಆಗಿಲ್ಲ ಅಂದರೆ ಅವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇವಾಗ, ಅಲ್ವಾ? ಅದಕ್ಕೆ ನಿಮ್ಮ ರೀಡಬಿಲಿಟಿ ಕೌಂಟ್ಸ್ ಅಂತ ಹೇಳ್ತಾ ಇರೋದು. ಪೈಥಾನ್ ಎನ್ಫೋರ್ಸ್ ರೀಡಬಿಲಿಟಿ ಥ್ರೂ ಔಟ್ ದ ಇಂಡೆಂಟೇಷನ್, ಕ್ಲಿಯರ್ ಸಿಂಟ್ಯಾಕ್ಸ್ ಆ್ಯಂಡ್ ದ ಕಲ್ಚರ್ ದಟ್ ವ್ಯಾಲ್ಯೂ ಕ್ಲಾರಿಟಿ ಓವರ್ ಕ್ಲೆವರ್ನೆಸ್. ನೀವು ಒಂದು ಕೋಡಿಗೆ, ಆಯಿತಾ, ಒಂದು ಸಣ್ಣ 3 ಲೈನಿಗೆ ಆಗೋ ಕೋಡಿಗೆ 10 ಲೈನ್ ಬರೆದ್ರೆ ನೀವು ನಮಗೆ ಚೆನ್ನಾಗಿ ಗೊತ್ತಪ್ಪ ಪೈಥಾನ್ ಅಂತ ಬರೆಯಂಗಿಲ್ಲ. ದಟ್ ಈಸ್ ಎಗನೆಸ್ಟ್ ದ ಕಲ್ಚರ್. ನಿಮ್ಗೆ ಎಷ್ಟು ಮಿನಿಮಲ್ ಆಗುತ್ತೆ ಅಷ್ಟು ಮಿನಿಮಲ್ ಕೋಡ್ ಬರೀಬೇಕು ಅಂತ ಹೇಳ್ತಾರೆ. ಕ್ಲೀನ್ ಆಗಿರಬೇಕು. ಸಿಂಪಲ್ ಈಸ್ ಬೆಟರ್ ದ್ಯಾನ್ ಕಾಂಪ್ಲೆಕ್ಸ್. ನೋಡಿ, ಇದನ್ನೇ ನಾನು ನೆಕ್ಸ್ಟ್ ಲೈನಲ್ಲೇ ಅದನ್ನು ಆ್ಯಡ್ ಮಾಡಿಬಿಟ್ಟೆ ಆ್ಯಕ್ಚುಲಿ ನಾನು. ಇಫ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಇನ್ 3 ಲೈನ್ಸ್, ಡು ನಾಟ್ ರೈಟ್ 30 ಲೈನ್ಸ್ ಆಫ್ ಕೋಡ್
ಅಂತ ಹೇಳ್ತಾರೆ. ಎಕ್ಸ್ಪ್ಲಿಸಿಟ್ ಈಸ್ ಬೆಟರ್ ದೆನ್ ಇಂಪ್ಲಿಸಿಟ್. ಯು ಕೋಡ್ ಶುಡ್ ಕ್ಲಿಯರ್ಲಿ ಶೋ ವಾಟ್ ಇಟ್ ಡಸ್. ಹಿಡನ್ ಬಿಹೇವಿಯರ್ ಕಾಸ್ ಎ ಬಗ್. ನೀವೇನು ಬರೀತಾ ಇದೆ ಅದನ್ನು ಕರೆಕ್ಟಾಗಿ ಡಿಫೈನ್ ಮಾಡಬೇಕು, ಕಮೆಂಟ್ಸಲ್ಲಿ ಹಾಕಬೇಕು, ಕ್ಲಿಯರಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ನೋಡೋನಿಗೆ ಅರ್ಥ ಆಗಬೇಕು. ಆಯಿತಾ? ಅದಕ್ಕೆ ಎಕ್ಸ್ಪ್ಲಿಸಿಟ್ ಆಗಿ ಇರಬೇಕು, ಅದು ಇಂಪ್ಲಿಸಿಟ್ ಆಗಿ ಹಿಡನ್ ಆಗಿರಬಾರ್ದು ಅಂತ ಹೇಳ್ತಾ ಇರೋದು. ಎರರ್ ಶುಡ್ ನೆವರ್ ಬಿ ಸೈಲೆನ್ಸ್. ಓಕೆನಾ? ಇವಾಗ ಎರರ್ ಹ್ಯಾಂಡ್ಲಿಂಗ್ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಇರೋದು. ಟ್ರೈ ಕ್ಲಾಚ್ ಬ್ಲಾಕು, ಬೇರೆ ಎರರ್ ಹ್ಯಾಂಡ್ಲಿಂಗ್ ಮೆಥಡ್ಸ್ ಏನಿದಾವೆ ಅದು ಕರೆಕ್ಟಾಗಿ ಮಾಡಬೇಕು. ಎರರ್ ಹಂಗೆ ಸೈಲೆಂಟ್ಲಿ ಫೇಲ್ ಆಗಬಾರ್ದು ಯಾವತ್ತು ಅಂತ ಹೇಳ್ತಾರೆ. ನೋಡಿ, ದೇರ್ ಶುಡ್ ಬಿ ಎ ಒನ್ ಆಬ್ವಿಯಸ್ ವೇ ಟು ಡೂ ಇಟ್. ಓಕೆನಾ? ಇವಾಗ ನೋಡಿ, ಪೈಥಾನ್ ಪ್ರಿಫರ್ಡ್ ಹ್ಯಾವಿಂಗ್ ಒನ್ ಕ್ಲಿಯರ್ ಸ್ಟ್ಯಾಂಡರ್ಡ್ ವೇ ಆಫ್ ಸಾಲ್ವಿಂಗ್ ಕಾಮನ್ ಪ್ರಾಬ್ಲಮ್. ನಾವು ಏನು ಹೇಳ್ತಿದ್ವಿ, ಪರ್ಲಲ್ಲಿ ಹೋದಾಗ 3-4 ವೇಯಲ್ಲಿ ಮಾಡ್ಬೋದು ಅಂತ ಹೇಳಿದೆ. ಬಟ್ ಅಂದರೆ ಇಲ್ಲಿ ಇರೋದು ಒಂದೇ ವೇ, ಅದು ಕ್ಲಿಯರ್ ವೇ ಆಗಿರಬೇಕು. ಆಯಿತಾ? ದಿಸ್ ಮೇಕ್ಸ್ ಕೋಡ್ ಬೇಸ್ ಕನ್ಸಿಸ್ಟೆಂಟ್ ಅಕ್ರಾಸ್ ಟೀಮ್ ಆ್ಯಂಡ್ ದ ಪ್ರಾಜೆಕ್ಟ್. ಕನ್ಸಿಸ್ಟೆಂಟ್ ಅಕ್ರಾಸ್ ಟೀಮ್ ಇತ್ತು ಅಂದರೆ ಇನ್ನೊಬ್ರು ಯಾರೋ ಬಂದು ಅಂದರೆ ಕರೆಕ್ಟಾಗಿ ಓದ್ಬೋದು, ಅರ್ಥ ಮಾಡ್ಕೋಬೋದು. ಇದು ಮೇಜರ್ ಫಿಲಾಸಫಿ. ಈ ಫಿಲಾಸಫಿನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ಇನ್ನೂ ತುಂಬ ಈ ಫಿಲಾಸಫಿ ಇದ್ದಾವೆ, ಬಟ್ ಅದರಲ್ಲಿ ಮೇಜರ್ ಪಾಯಿಂಟ್ನ ತೆಗೆದು ಹೇಳಿದ್ದೀನಿ ನಾನು. ಇಂಟ್ರೆಸ್ಟಿಂಗ್ ಇತ್ತೋ ಇಲ್ಲ ಇದು? ಹೇಗೆ ಈಸ್ಟರ್ ಎಕ್ಸ್ ಅಂದರೆ ಇದೇ ಥರ ಒಳಗೆ ಹಿಡನ್ ಇಟ್ಟಿರ್ತಾರೆ. ಈಸ್ಟರ್ ಎಕ್ಸ್ ನಿಮ್ಗೆ ಗೊತ್ತೇ ಆಗಲ್ಲ ರೆಪೋಸಿಟ್. ನೀವು ಕರೆಕ್ಟ್ ಡೀಪಾಗಿ ಹೋದಾಗ ಮಾತ್ರ ಅವ್ರಿಗೆ ಡೀಪ್ ನಾಲೆಜ್ ಇದ್ದವ್ರಿಗೆ ಮಾತ್ರ ಇವೆಲ್ಲ ಗೊತ್ತಾಗ್ತಾವೆ. ಇವಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟಿಗೆ ಬರ್ತಾ ಇದ್ದದ್ದು ಪಿಪ್ಸ್ ತುಂಬ ಇಂಪಾರ್ಟೆಂಟ್ ಇಂಟರ್ವ್ಯೂ ಕೂಡ. ಓಕೆನಾ? ಪಿಪ್ಸ್ ಅಂದರೆ ನೋಡ್ಬೇಡ. ಎ ಪಿಪ್ ಈಸ್ ಎ ಡಾಕ್ಯುಮೆಂಟ್ ದಟ್ ಪ್ರಪೋಸಸ್ ಎ ಚೇಂಜ್ ಟು ಪೈಥಾನ್. ಇಟ್ ಡಿಸ್ಕ್ರೈಬ್ಸ್ ವಾಟ್ ದ ಚೇಂಜ್ ಈಸ್, ವೈ ಇಟ್ ಈಸ್ ನೀಡೆಡ್, ಹೌ ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್. ದ ಕಮ್ಯುನಿಟಿ ಡಿಸ್ಕಸ್ ಇಟ್, ಕೋರ್ ಡೆವಲಪರ್ ರಿವ್ಯೂ ಇಟ್, ಓನ್ಲಿ ದೆನ್ ಇಟ್ ಈಸ್ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್. ಅಂದರೆ ನೀವು ಆ ಪರ್ಟಿಕ್ಯುಲರ್ ಪೈಥಾನ್ ಲೈಬ್ರರಿಗೆ ನೀವೇನಾದ್ರು ಅಪ್ಡೇಟ್ ಮಾಡಬೇಕು ಅಂದರೆ ನೀವು ಮಾಡಿರೋ ಪರ್ಟಿಕ್ಯುಲರ್ ಚೇಂಜ್, ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ತಪ್ಪಾಗ್ಬಿಟ್ಟಿದೆ ಅಲ್ಲಿ ಪೈಥಾನಲ್ಲಿ, ಇಲ್ಲಾಂದರೆ ಹೊಸ ಫೀಚರ್ ಆಡ್ ಮಾಡಬೇಕು ನೆಕ್ಸ್ಟ್ ಪೈಥಾನ್ಗೆ. ಆವಾಗ ನೀವು ಬೇಕಾದ್ರೆ PR ರೈಸ್ ಮಾಡ್ಬೋದು. ಬಟ್ ಏನಂದರೆ ಈ ಸ್ಟ್ಯಾಂಡರ್ಡ್ಸ್ಗಳನ್ನ ಫಾಲೋ ಮಾಡಬೇಕು. ಮೀನಿಂಗ್ ಏನು, ಆ ಸ್ಟ್ಯಾಂಡರ್ಡ್ಸು PR ರೈಸ್ ಮಾಡೋಕ್ಕೆ ಫಾಲೋ ಮಾಡಬೇಕಂದ್ರೆ ನಿಮ್ಮ ಕೋಡ್ ಬರೆಯೋಕ್ಕೂ ಆ ಸ್ಟ್ಯಾಂಡರ್ಡ್ ಫಾಲೋ ಮಾಡಬೇಕು. ಇವಾಗ ಅದನ್ನು ಒಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳಿದ್ದಾವೆ. PIP 8 ಅಂದರೆ ಏನು ಅಂತ ಕೇಳ್ತಾರೆ ನಿಮ್ಮ ಇಂಟರ್ವ್ಯೂಲ್ಲಿ. ಅದು ಪೈಥಾನ್ ಸ್ಟೈಲ್ ಗೈಡ್. ನೀವು ಪೈಥಾನ್ ಕೋಡ್ ಹೆಂಗೆ ಬರೀಬೇಕು ಅನ್ನೋದನ್ನು ನಿಮ್ಗೆ ಹೇಳ್ಕೊಡುತ್ತೆ. ಅದಕ್ಕೆ ನಾವು ಒಂದು ಕೆಲಸ ಮಾಡೋಣ. ನಾವೇನು ಮಾಡೋಣ, ಇವಾಗ ನೋಡಿ ಇಲ್ಲ ಲಿಂಕ್ ಇಟ್ಟಿದ್ದೀನಿ ನಿಮಗೆ. ಹಿಂಗೆ ಕ್ಲಿಕ್ ಮಾಡಿದ್ರೆ ನೀವು ಓಪನ್ ಇನ್ ಬ್ರೌಸರ್ ಅಂತ ಹೊಡೆಯುತ್ತೆ. ಇಲ್ಲಿ ಬ್ರೌಸರಿಗೆ ಬಂದರೆ ಇಲ್ಲಿ ನೋಡಿ, ಬ್ರೌಸರಲ್ಲಿ ನಿಮಗೆ ಆಲ್ರೆಡಿ ನಿಮಗೆ ಅವ್ರು ಡಾಕ್ಯುಮೆಂಟೇಷನಲ್ಲೇ ನಿಮಗೆ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ ಹೆಂಗಿರಬೇಕು ಅಂತ. ನೋಡಿ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಅಲೈನ್ಮೆಂಟ್ ಹೆಂಗಿರಬೇಕು. ಇವಾಗ ಒಂದು ಫಂಕ್ಷನ್ ಬರಿತಾ ಇದ್ದೀರಾ ಅಂದರೆ ಇದೊಂದು ಫಂಕ್ಷನ್ಗೆ ಅರ್ಥ ಆಗಿಲ್ಲ ಪರವಾಗಿಲ್ಲ, ಜಸ್ಟ್ ಸ್ಪೇಸಿಂಗು ಅವೆಲ್ಲ ನೋಡಿ. ಇಲ್ಲಿ ನೋಡಿ ಇಷ್ಟೊಂದು ಸ್ಪೇಸ್ ಇದೆ ಇಲ್ಲಿ, ಓಕೆನಾ? ಬಟ್ ಆದರೆ ಇಲ್ಲಿ ಇಷ್ಟೇ ಸ್ಪೇಸ್ ಇದೆ, ಇದು ರಾಂಗ್ ಅಂತ ಹೇಳ್ತಾ ಇದೆ. ಪೈಥಾನಲ್ಲಿ ಸರ್ಟನ್ ರೂಲ್ಸ್ ಇದೆ ಹೆಂಗಿರಬೇಕು ಇಂಡೆಂಟೇಷನ್ ಅಂತ. ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದು ಇನ್ನೂ ಚೆನ್ನಾಗಿದೆ. ಇಲ್ಲಿ ನೋಡಿ ಕೆಳಗೆ ಬಂದಾಗ ಇಲ್ಲಿ ನೋಡಿ A+B+C ಅಂತ ತೊಗೊಳ್ಳಿ ಅದು. ಆಯಿತಾ? ಇವಾಗ ಪ್ಲಸ್ ಇಲ್ಲಿ ಹಾಕಿದ್ದೀರಾ, ಹಿಂಗೆ ಹಾಕ್ಬಾರ್ದು, ನೀವು ಇಲ್ಲಿ ಹಾಕಬೇಕು. ನೀವು ಅವಾಗ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿದ್ರಲ್ಲ, ಅದು ಇವನ್ನೆಲ್ಲ ಹೆಲ್ಪ್ ಮಾಡುತ್ತೆ. ಮೆಜಾರಿಟಿ ಇಂಡೆಂಟೇಷನ್ ಇಶ್ಯೂ ಎಲ್ಲ ಮರಕ್ಕೆ ಬಿಡಲ್ಲ. ಅದೇ ಥರ ಸುಮಾರಷ್ಟು ರೂಲ್ಸ್ ಇದೆ, ಇದನ್ನು ನೋಡ್ಕೊಳ್ಳಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಇಂಪೋರ್ಟ್ ಮಾಡ್ಬೇಕಾರೆ ಇದು ಇಂಪೋರ್ಟ್ ಒಂದೇ ಅಂತ ಹೇಳ್ಬಿಟ್ಟು 2 ಸಲ ಹಿಂಗೆ ಮಾಡ್ಬಿಡ ಡೈರೆಕ್ಟಾಗಿ ಅಂತ ಮಾಡೋಂಗಿಲ್ಲ. ನೀವು ಹಿಂಗೆ ಮಾಡಬೇಕು, ಆವಾಗಲೇ ನೀವು ಕರೆಕ್ಟ್ ಡೆವಲಪರ್ ಅಂತ ಅರ್ಥ. ನೋಡಿ ಈ ಥರ ಎಲ್ಲ ಸ್ಟ್ಯಾಂಡರ್ಡ್ಸ್ ಇದ್ದಾವೆ. ನಿಮ್ಮ ಕೋಡ್ ಬರೀಬೇಕಾದ್ರೆ ಇವೆಲ್ಲ ಹೆಲ್ಪ್ ಆಗುತ್ತೆ. ಇದು ಸ್ಟೈಲ್ ಗೈಡ್ ಇದು, ಓಕೆನಾ? ಇದೇ ಥರ ನಮಗೆ ಬೇರೆ ಬೇರೆ ಇದೆ. ನಿಮಗೆ ಝೆನ್ ಆಫ್ ಪೈಥಾನ್ ಅಂತ ತೋರಿಸೋದಲ್ಲ, ಅದು PIP 20 ಬರುತ್ತೆ. PIP 257 ನಿಮಗೆ ಡಾಕ್ ಸ್ಟ್ರಿಂಗ್ ಕನ್ವರ್ಷನ್ ಅಂತ ಬರುತ್ತೆ. ಡಾಕ್ ಸ್ಟ್ರಿಂಗ್ ಅಂದರೆ ಹೇಳ್ತೀನಿ, ನಿಮ್ಮ ಕಮೆಂಟ್ಸು ಬೇರೆ ಬೇರೆ ಅದ್ರ ಬಗ್ಗೆ ಬರುತ್ತೆ, ಅವಾಗ ಹೇಳ್ತೀನಿ ಸೆಕ್ಷನ್, ಓಕೆನಾ? ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡಿ. ಇದೊಂದೇ ಅಲ್ಲ, ಬೇರೆ ಬೇರೆ ಪಿಪ್ನು ನೀವು ಚೆಕ್ ಮಾಡಬೇಕು. ಈಸ್ಟರ್ ಎಕ್ಸ್ ಅಂತ ಹೇಳಿದ್ರೆ ನಿಮಗೆ ಹೇಳಿದೆ ಸೀಕ್ರೆಟ್ಸ್ ಅಂತ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಇವಾಗ ಇನ್ನೊಂದು ಸೀಕ್ರೆಟ್ ಮಜಾ ಇದೆ. ಇದು ಮಾತ್ರ ನೀವೇನೋ ಇಂಪೋರ್ಟ್ ಆ್ಯಂಟಿ ಗ್ರಾವಿಟಿ ಅಂತ ನೀವು ಫಸ್ಟು ನೀವು ಪೈಥಾನ್ ಒಳಗೆ ಹೋಗಬೇಕು, ಮರಿಬೇಡಿ ಅದನ್ನ. ಆಮೇಲೆ ಇಂಪೋರ್ಟ್ ಆ್ಯಂಟಿ ಗ್ರಾವಿಟಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಬ್ರೌಸರಿಗೆ ಹೋದರೆ ಇಲ್ಲಿ ನೋಡಿ ಒಂದು ನಿಮಗೆ ಸ್ಟೋರಿ ಕಾಣ್ತಾ ಇದೆ. ಇಲ್ಲಿ ನೋಡಿ ಹೆಂಗೆ ಅವರು ಇದು ಕೋಡ್ ಒಳಗೆ ಆ ಸ್ಟೋರಿನ ಲಿಂಕ್ನ ಹಾಕಿ ಎಂಬೆಡ್ ಮಾಡಿಬಿಟ್ಟಿದ್ದಾರೆ ಅವರು ನಿಮ್ಮ ರೆಪೋಸಿಟ್ರಿ ಒಳಗಡೆ. ಅವ್ರು ಎಷ್ಟು ಪ್ಲೇಫುಲ್ ಇದ್ದಾರೆ, ಎಷ್ಟು ಜಾಲಿ ಇದ್ದಾರೆ, ಪೈಥಾನು ಅಷ್ಟು ಜಾಯ್ಫುಲ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಅವರು. ಮತ್ತು ಈ ಸ್ಟೋರಿಯಲ್ಲಿ ಮುಂದೆ ಹೋದರೆ ಸ್ಟೋರಿ ನೀವು ನೋಡಿದ್ರೆ ನಾಟಿ ಸ್ಟೋರಿಗಳು ಇದಾವೆ ಇದರಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಗೋತ್ರೂ ಮಾಡಿ, ನೀವು ಒಂಥರ ಫನ್. ಇವೆಲ್ಲ ನಿಮಗೆ ಕಲ್ಚರ್ ಅರ್ಥ ಆಗಬೇಕು, ಆವಾಗಲೇ ಅದು ನೀವು ಕಲಿಯೋದಕ್ಕೆ. ಒಂದು ಯಾರು ಕೇಳಿದಾಗ ಪೈಥಾನ್ ಏನಪ್ಪ ಗೊತ್ತು ಅಂದರೆ ನೋಡಿ ಇವನ್ನೆಲ್ಲ ಪಾಯಿಂಟ್ಗಳನ್ನ ನೀವು ಹೇಳ್ಬೋದು. ಪೈಥಾನ್ ಕಮ್ಯುನಿಟಿ ಬಗ್ಗೆ ಮಾತಾಡಿದ್ದೀನಿ, ಮತ್ತೆ ಮಾತಾಡೋದು ಬೇಡ. ಅದ್ರ ಬಗ್ಗೆ ತುಂಬ ಸ್ಟ್ರಾಂಗ್ ಕಮ್ಯುನಿಟಿ ಇದೆ ಅಂತ ಗೊತ್ತು ನಿಮಗೆ. ಹಾಗಾಗಿ ನೀವು ಕಲಿಬೇಕಾದ್ರೆ ನಿಮ್ಗೆ ಏನೇ ಸ್ಟಕ್ ಆದ್ರೂ ನಿಮ್ಮ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಈ ಕಲ್ಚರ್ ಬಗ್ಗೆ ಯಾಕೆ ಕಲಿಬೇಕು ನಾನು ಅಂತ ಕೇಳಿದಾಗ ನೋಡಿ, ಕೋಡ್ ರಿವ್ಯೂ ಮಾಡಬೇಕಾದ್ರೆ ನಿಮ್ಮ PIP ಪೇಜ್ ಸ್ಟ್ಯಾಂಡರ್ಡಲ್ಲಿ ನಿಮ್ಮ ಕೋಡ್ ಬರೆದಿರಬೇಕು. ಸುಮ್ಮನೆ ಹೆಂಗೆಂಗೂ ಬರೆಯೋಕ್ಕಾಗಲ್ಲ. ಆವಾಗ ನಿಮ್ಮ PR ಅಕ್ಸೆಪ್ಟ್ ಆಗಲ್ಲ. ಪರ್ಟಿಕ್ಯುಲರ್ ಕಂಪನಿಯಲ್ಲಿ ನೀವು ಯೂಸ್ ಮಾಡಬೇಕಂದ್ರೆ ನೀವು ಎಂಥ ಡೆವಲಪರ್ ಅಂತ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಅವರಿಗೆ. ಆಯಿತಾ? ಟೀಮ್ ಆನ್ಬೋರ್ಡಿಂಗ್ ಮಾಡಬೇಕಾದ್ರೆ ನ್ಯೂ ಡೆವಲಪರ್ ಕ್ಯಾನ್ ರೀಡ್ ದ ಪೈಥಾನ್ ಕೋಡ್ ಫಾಸ್ಟರ್ ಬಿಕಾಸ್ ದ ಲ್ಯಾಂಗ್ವೇಜ್ ಎನ್ಫೋರ್ಸಸ್ ರೀಡಬಿಲಿಟಿ.
AI and data pipeline. When data science and engineers collaborates, readable code reduces miscommunication. ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಫಾಲೋ ಪೈಥಾನ್ ಕನ್ವೆನ್ಷನ್ ಟು ಮೇಕ್ ಎ ಕಾಂಟ್ರಿಬ್ಯೂಷನ್ ಅಕ್ಸೆಪ್ಟೆಡ್ ಟು ದ ಕಮ್ಯುನಿಟಿ. ಅದೇ ನಿಮಗೆ ಲೈಬ್ರರಿ ನೀವು ಏನಾದ್ರು ಅಪ್ಡೇಟ್ ಮಾಡೋ ಹೊಸ ಫೀಚರ್ ಕೊಡಬೇಕಂದ್ರೆ ನೀವು ಕೂಡ ಮಾಡ್ಬೋದು. ಬಟ್ ಈ ಸ್ಟ್ಯಾಂಡರ್ಡ್ಸಲ್ಲಿದ್ದರೆ ಏರಿಗೆ ಮಾಡ್ತಾ ಇದೆಯಾ ಎಲ್ಲ ಕಥೆಗಳು ನೀವು ಕರೆಕ್ಟಾಗಿ ಹೇಳಿದೆ ಅಂದರೆ ನಿಮ್ಮ ಕೋಡ್ನೂ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಇವಾಗಿಂದ ಪೈಥಾನಿಗೆ ಡೈರೆಕ್ಟ್ಲಿ ಟೆಕ್ನಿಕಲ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀವಿ ಇವಾಗ. ಓಕೆನಾ. ಇವಾಗ ನೀವು ಫಸ್ಟು ಪಾರ್ಟ್ 2 ಬಂದಾಗ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರಿ ಪೈಥಾನು ಅಲ್ವಾ. ಪೈಥಾನ್ ಇನ್ಸ್ಟಾಲ್ ಮಾಡಿದ್ಮೇಲೆ ಏನೇನು ಇನ್ಸ್ಟಾಲ್ ಆಗುತ್ತೆ ಅಂತ ಗೊತ್ತಾಗಬೇಕು. ಪೈಥಾನ್ ಇನ್ಸ್ಟಾಲ್ ಮಾಡಿದ ತಕ್ಷಣ 3 ಥಿಂಗ್ಸ್ ಇನ್ಸ್ಟಾಲ್ ಆಗುತ್ತೆ. ಏನು? ಒಂದು ಪೈಥಾನ್ ಇಂಟರ್ಪ್ರಿಟರ್. ಇದ್ರ ಕೆಲಸ ಏನು ಅಂದರೆ ದ ಪ್ರೋಗ್ರಾಮ್ ದಟ್ ರೀಡ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ ಯುವರ್ ಪೈಥಾನ್ ಕೋಡ್. ಆಯಿತಾ. ಇವಾಗ ಎಲ್ಲರೂ ಏನಂತಾರೆ ಇದು ಇಂಟರ್ಪ್ರಿಟರ್ ಅಂದ ತಕ್ಷಣ ಪೈಥಾನ್ ಇಂಟರ್ಪ್ರಿಟರ್ ಏನು ಅದೇನು CPU ರ್ಯಾಮಾ ಅದೆಲ್ಲ ಏನೂ ಅಲ್ಲ. ಅದೇನು ಅದು ಒಂದು ಪೈಥಾನ್ ಕೋಡು ಅಂತ ನೀವು ಅಂದ್ಕೊಂಡಿದ್ದೀರ. ಪೈಥಾನ್ ಕೋಡಲ್ಲ, ಅದು ಸಿ ಕೋಡು. ಆ್ಯಕ್ಚುಲಿ ಪೈಥಾನು ನಿಮಗೆ ಬರ್ದಿರೋದು ಇಂಪ್ಲಿಮೆಂಟೇಷನ್ನು ರಿಯಲ್ ಇಂಪ್ಲಿಮೆಂಟೇಷನ್ ಇರೋದು ಸಿಯಲ್ಲಿ. ಓಕೆನಾ. ಹಿಂಗೆ ಅಂತ ಪ್ರೂಫ್ ತೋರಿಸ್ತೀನಿ ಬನ್ನಿ. ಇವಾಗ ಕರ್ಸರಿಗೆ ಹೋದರೆ ನೀವು ಇಲ್ಲಿ ನೋಡಿ, ನಾನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಲಿಂಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬ್ರೌಸರಿಗೆ ಹೋಗಿ ಈಗ ಗೊತ್ತಾಗುತ್ತೆ ನೋಡಿ, ಇದೇ ಆ ಇಂಟರ್ಪ್ರಿಟರ್ ಕೋಡ್. ಇದೇ ರನ್ ಆಗೋದು. ನೀವು ಯಾವಾಗ ಪೈಥಾನ್ 3 ಆಮೇಲೆ ನೀವು ಫೈಲ್ ಹಾಕಿ ರನ್ ಹೊತ್ತಿದ್ರೆ ಇದೇ ಕೋಡ್ ರನ್ ಆಗುತ್ತೆ, ಅದೇ ರೀಡ್ ಮಾಡುತ್ತೆ. ಓಕೆನಾ. ಇದೇ ಮೇನ್ ಸಿಯಲ್ಲಿ ಬರ್ದೆ ನೋಡಿ, .c ಅಂತ ಇದೆ. ಇದು ಸಿಎಲ್ ಇಂಪ್ಲಿಮೆಂಟೇಷನ್. ಇದು ಸಿ ಪೈಥಾನ್ ಅಂತಾರೆ ಅದಕ್ಕೆ. ಇಲ್ಲಿ ನೋಡಿ. ಅದಾದಮೇಲೆ ಸ್ಟ್ಯಾಂಡರ್ಡ್ ಲೈಬ್ರರೀಸ್, ಬಿಲ್ಟ್-ಇನ್ ಲೈಬ್ರರೀಸ್ಗಳು ನಿಮಗೆ ಸಿಗ್ತವೆ. ಮ್ಯಾಥು, OS, JSON, ಡೇಟ್ ಟೈಮು, ರ್ಯಾಂಡಮು ಇವೆಲ್ಲ ಇನ್ಬಿಲ್ಟ್ ಲೈಬ್ರರಿ ಇನ್ಸ್ಟಾಲ್ ಆಗ್ಬಿಟ್ಟಿರುತ್ತೆ ನೀವು. ಓಕೆನಾ. ಲೈಬ್ರರಿ ತೊಗೊಂಡ ತಕ್ಷಣ ಅದು ನಿಮಗೆ ಹೇಳ್ತೀನಿ. ಇವಾಗ ಪಿಪ್ಪು ಇನ್ಸ್ಟಾಲ್ ಆಗ್ಬಿಡುತ್ತೆ. ಪಿಪ್ ಅಂದರೆ ಪ್ಯಾಕೇಜ್ ಮ್ಯಾನೇಜರ್. ನೀವೇನಾರ ಥರ್ಡ್ ಪಾರ್ಟಿ ಲೈಬ್ರರೀಸ್ ಇನ್ಸ್ಟಾಲ್ ಮಾಡಬೇಕು ಪೈಥಾನಲ್ಲಿ ಅಂದರೆ ಈ ಪಿಪ್ ಯೂಸ್ ಮಾಡಿ ನೀವು ಇನ್ಸ್ಟಾಲ್ ಮಾಡಿಬಿಡುತ್ತೆ. ಪಿಪ್ ರಿಕ್ವೆಸ್ಟ್ ಅಂತ ಮಾಡಿದ್ರೆ ಇನ್ಸ್ಟಾಲ್ ಆಗಿಬಿಡುತ್ತೆ. ಅದು ಪಿಪ್ ಇನ್ನೊಂದು ಲೈಬ್ರರಿ ಕೊಟ್ಟರೆ ಅದು ಇನ್ಸ್ಟಾಲ್ ಆಗಿಬಿಡುತ್ತೆ. ಇವಾಗ ಬನ್ನಿ, ಪಿಪ್ ಇನ್ಸ್ಟಾಲ್ ಆಯಿತು ಗೊತ್ತಾಯಿತು. ಪೈಥಾನ್ ಇಂಟರ್ಪ್ರಿಟರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಹೇಳಿದ್ದೀನಿ ನಾನು ನೋಡೋಣ. ದ ಇಂಟರ್ಪ್ರಿಟರ್ ಇಸ್ ದ ಪ್ರೋಗ್ರಾಮ್ ರಿಟರ್ನ್ ಇನ್ ಸಿ ಆ್ಯಂಡ್ ನೌ ಇಟ್ ಸಿಟ್ಸ್ ಆನ್ ಯುವರ್ ಕಂಪ್ಯೂಟರ್. ವೆನ್ ಯು ಟೈಪ್ ಪೈಥಾನ್ ಮ್ಯಾನೇಜ್ ಅದೇ ಹೇಳಿದ್ನಲ್ಲ, ದಿಸ್ ಸಿ ಪ್ರೋಗ್ರಾಮ್ ಲಾಂಚಸ್ read your .py file and tell your CPU what to do. Okay. Your CPU only understand binary, ಅದು ನಿಮಗೆ ಆಲ್ರೆಡಿ ಗೊತ್ತು. And it has no idea what print hello ಅಂದರೆ means. The interpreter is a translator. ಅದು ನಿಮಗೆ ಗೊತ್ತಿದೆ. ಅವೆಲ್ಲ ಟ್ರಾನ್ಸ್ಲೇಟರ್ ಸ್ಟೋರಿ ಹೇಳಿದೆ ನೆನಪಿದೆಯಾ? ಇಲ್ಲ ಹಿಂದಿನ ಸೀರೀಸ್ ನೋಡ್ಕೊಂಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಇಟ್ ರೀಡ್ಸ್ ಯುವರ್ ಪೈಥಾನ್ ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಎ ಇನ್ಸ್ಟ್ರಕ್ಷನ್ ದಟ್ CPU ಕ್ಯಾನ್ ಎಕ್ಸಿಕ್ಯೂಟ್ ಅಂತ ಹೇಳ್ತಾ ಇರೋದು. ಇದ್ರದ್ದು ಲಿಂಕ್ ಹಾಕಿದ್ದೀನಿ, ಹೋಗಿ ಇಂಟ್ರೆಸ್ಟಿಂಗ್ ಇದ್ರೆ ಅಲ್ಲಿ ಹೋಗಿ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ. ಇವಾಗ ಸ್ಟ್ಯಾಂಡರ್ಡ್ ಲೈಬ್ರರೀಸ್ಗಳೆಲ್ಲ ಇದೆ ಅಂದ್ರೆ JSON ಇವಕ್ಕೆಲ್ಲ ಇವೆಲ್ಲ ಎಲ್ಲಿದೆ ಅಂತ ನೀವು ಲಿಂಕ್ ತೋರಿಸ್ತೀನಿ ಅಂದ್ರೆ ಇಲ್ಲಿ ನೋಡಿ, ನೀವು ಕ್ಲಿಕ್ ಮಾಡಿದ್ರೆ ನೀವು ಬ್ರೌಸರಿಗೆ ಹೋದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇದೇ ಅದರ ಇಂಪ್ಲಿಮೆಂಟೇಷನು. ಇದನ್ನೇ ನೀವು ಯೂಸ್ ಮಾಡೋದು. ಡಂಪು JSON.dump ಅಂತ ಯೂಸ್ ಮಾಡ್ತೀರಾ, ಗೊತ್ತಿದೆಯಾ? ಅದು ಇಲ್ಲಿ ಆಲ್ರೆಡಿ ಬರ್ದ್ಬಿಟ್ಟಿದೆ ನೋಡಿ. ಇದು ಆಲ್ರೆಡಿ ಬರ್ದಿರೋದ್ರಿಂದ ನೀವು ಬರೆಯೋದು ಬೇಕಾಗಿಲ್ಲ, ಇದನ್ನು ಯೂಸ್ ಮಾಡಿ ಅಷ್ಟೇ. ಇಲ್ಲ ಅಂದರೆ ನೀವು ಈ ಕೋಡ್ನ ನೀವು ಬರೀಬೇಕಾಗಿತ್ತು ಪೈಥಾನ್. ಇದೇ ಲೈಬ್ರರಿ ಇದು. ಅದೇ ಥರ ನೀವು ಎಲ್ಲದು ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ನೀವು ನೋಡಬೇಕು ಅಂದರೆ ನೀವು ಇಷ್ಟ ಆದರೆ ನೀವು ನೋಡ್ಬೋದು. OS ಕೂಡ ಇಲ್ಲಿ ಬರೆದಿದ್ದಾರೆ. ಓಕೆನಾ. ಪಿಪ್ ಇನ್ಸ್ಟಾಲ್ ಇಲ್ಲಿ ನೋಡಿ, ಈ ಪಿಪ್ ಅನ್ನೋದು ಆ್ಯಕ್ಚುಲಿ ಪೈಥಾನಲ್ಲೇ ಬರೆದಿರೋದು, ಬಟ್ ಪೈಥಾನ್ ಒಳಗಡೆ ಇಲ್ಲ. ಇದು ಪೈಥಾನ್ ಇನ್ನೊಬ್ರು ಮ್ಯಾನೇಜ್ ಮಾಡ್ತಾರೆ. ಇದು ನೋಡಿ, ಪಿಪ್ ಇನ್ಸ್ಟಾಲ್ ಪ್ಯಾಕೇಜಸ್ಸು. ಇದನ್ನು ಯಾರು ಮ್ಯಾನೇಜ್ ಮಾಡೋದು? ಪೈಥಾನ್ ಪ್ಯಾಕೇಜಿಂಗ್ ಅಥಾರಿಟಿ, PYPA. ಈಗ ಕ್ಲಿಕ್ ಕೊಡಿದ್ರೆ ನೀವು ಬ್ರೌಸರ್ ನೋಡಿದ್ರೆ ಇದೇ ರೆಪಾಸಿಟ್ರಿ ಪಿಪ್ದು. ಇದು ಆಟೋಮೆಟಿಕಲಿ ನೀವು ಇನ್ಸ್ಟಾಲ್ ಮಾಡಿದ್ರೆ ಇನ್ಸ್ಟಾಲ್ ಆಗಿಬಿಡುತ್ತೆ ಮೆಜಾರಿಟಿ ಆಫ್ ದ ಟೈಮ್. ಓಕೆನಾ. ಇವಾಗ ಸಿ ಪೈಥಾನ್ ಬಂಡಲ್ಸ್ ಪಿಪ್ ಆರ್ ಯೂಸಿಂಗ್ ದ ಇಂಟರ್ನಲ್ ಮಾಡ್ಯೂಲ್ ಕಾಲ್ಡ್ ಎಸ್. ಈ ಮಾಡ್ಯೂಲ್ನ ಯೂಸ್ ಮಾಡ್ಕೊಂಡು ಇದನ್ನು ಬೇಕಾದ್ರೆ ನೀವು ಕೋಡ್ ನೋಡ್ಬೋದು ನೋಡಿ. ಜಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ವಿ ಆರ್ ಸೀಯಿಂಗ್ ದಟ್ ಇದು ಒಂದು ಲೈಬ್ರರಿನೇ ಪೈಥಾನು ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ. ಇದು ಕೋಡು ಗೆಟಬಲ್ ಇದೆ ಅಂತ ಗೊತ್ತಾಗಲಿ ನಿಮಗೆ, ಇದೇನು ಬೇರೆ ಏನೂ ಅಲ್ಲ. ಇದೇನೇ ಆಗಲ್ಲ. ಎಕ್ಸಾಂಪಲ್ ಕೊಟ್ಟಿದ್ದು ರಿಕ್ವೆಸ್ಟ್ ಅಂತ ಇನ್ಸ್ಟಾಲ್ ಮಾಡಬೇಕಂದ್ರೆ ಇನ್ಸ್ಟಾಲ್ ಆಗುತ್ತೆ. ವಾಟ್ ಈಸ್ ಸಿ ಪೈಥಾನ್? ಇವಾಗ ಸಿ ಪೈಥಾನ್ ಅಂದ್ರೇನು? ಇಂಪ್ಲಿಮೆಂಟೇಷನ್ ಇನ್ ಸಿ ಅಂತ ಗೊತ್ತಾಗುತ್ತೆ. ನಮ್ಮ ಐಪ್ಯಾಡಿಗೆ ಬಂದ್ಬಿಡಿ ಇವಾಗ. ಇಲ್ಲ ಯಾಕಂದರೆ ಇಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ. ಈ ಐಪ್ಯಾಡಿಗೆ ಬಂದ್ಬಿಡಿ. ಇವಾಗ ಸಿ ಪೈಥಾನ್ ಅಂದ್ರೇನು? ಪೈಥಾನ್ ಇಂಪ್ಲಿಮೆಂಟೇಷನ್ ಇನ್ ಸಿ ಅಂತ ಗೊತ್ತಾಯ್ತು. ಓಕೆನಾ. ಇದರಲ್ಲೇ ಆ್ಯಕ್ಚುಲಿ ಫೌಂಡರು ಇದರಲ್ಲೇ ಬರ್ದಿರೋದು, ಸಿಯಲ್ಲೇ ಬರ್ದಿರೋದು ಫೌಂಡರ್. ಓಕೆನಾ. ಬಟ್ ಆದರೆ ಇದೊಂದೇ ಸಿ ಪೈಥಾನ್ ಒಂದೇ ಇರೋದ ಇಂಪ್ಲಿಮೆಂಟೇಷನ್ನು? ಬೇರೆ ಬೇರೆ ಇಂಪ್ಲಿಮೆಂಟೇಷನ್ ನಮ್ಮ ಹತ್ರ ಇದೆ. ಅದೇನು? JY ಪೈಥಾನ್ ಅಂತಿದೆ. JY ಥಾನ್. ಇದು ಜೆ ಅಂದರೆ ಜಾವಾದಲ್ಲೂ ಇಂಪ್ಲಿಮೆಂಟೇಷನ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈ ಎರಡು ಇಂಪ್ಲಿಮೆಂಟೇಷನ್ಗೆ ಏನು ಡಿಫ್ರೆನ್ಸ್ ಇವೆಲ್ಲ ಕ್ಲಿಯರಾಗಿ ಕೇಳ್ಕೊಳ್ಳಿ. ಓಕೆನಾ. ಇವಾಗ ಸಿ ಪೈಥಾನ್ ಅಂದರೆ ಇವಾಗ ನೀವು ಸಿ ಲೈಬ್ರರೀಸ್ಗಳು ಯಾವುದು? ಮ್ಯಾಥ್ ಅನ್ನೋ ಸಿ ಲೈಬ್ರರಿ.
ಓಕೆನಾ. ನೀವು ಸಿ ಅಲ್ಲಿ ನೀವು ಬರ್ದಿರೋದು ಲೈಬ್ರರಿ ಅದನ್ನ ನೀವು ಯೂಸ್ ಮಾಡ್ಬೇಕು ಪೈಥಾನ್ ಅಲ್ಲಿ, ಸಿ ಪೈಥಾನ್ ಇಂಪ್ಲಿಮೆಂಟೇಷನ್ ಯೂಸ್ ಮಾಡಬೇಕು. ಇಲ್ಲೋಗ್ಬಿಟ್ಟು ಮ್ಯಾಥ್ ಹಾಕೋಕ್ಕಾಗಲ್ಲ, ಯಾಕಂದ್ರೆ ಇದು ಜಾವಾ ಇಂಪ್ಲಿಮೆಂಟೇಷನ್. ಜಾವಾ ಲೈಬ್ರರೀಸ್ ಯಾವ್ದಾವ್ದಿದ್ದಾವೆ ಅವೆಲ್ಲದು ಇಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ಕೋಡ್ ಬೇಸಲ್ಲಿ ಯಾರು ಜಾವಾ ತುಂಬ ಬರೆದಿರ್ತಾರೆ ಅವರು JY ಯೂಸ್ ಮಾಡ್ತಾರೆ. ಓಕೆನಾ. ಇದೇ ಥರ .NET ಯೂಸ್ ಮಾಡೋರು .NETಗೆ ಇನ್ನೊಂದಿದೆ ಐರನ್ ಪೈಥಾನ್ ಅಂತ. .NET ಅಲ್ಲಿ ಇದ್ರೆ ಕೋಡ್ ಬೇಸ್ ಪೂರ್ತಿ. ಇವೆಲ್ಲ ತುಂಬ ರೇರು, ಬಟ್ ನಿಮಗೆ ಇವೆಲ್ಲ ಗೊತ್ತಿರಬೇಕಂತ ಹೇಳ್ತಾ ಇದ್ದೀನಿ ನಾನು. ಸಿ ಪೈಥಾನೇ 99% ಜನ ಯೂಸ್ ಮಾಡೋದು. ನೀವು ಇನ್ಸ್ಟಾಲ್ ಮಾಡಿದ್ರೆ ಡಿಫಾಲ್ಟಾಗಿ ನೀವು ಇನ್ಸ್ಟಾಲ್ ಪೇಜಿಗೆ ಹೋದರೆ ಸಿ ಪೈಥಾನೇ ಇನ್ಸ್ಟಾಲ್ ಆಗೋದು. ನೀವು ಮ್ಯಾನ್ಯುವಲಿ ಹೋಗಬೇಕು ಇವಾಗ, ಆವಾಗ ಮಾತ್ರ ನೀವು ಇದಕ್ಕೆ ಹೋಗೋದು. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ, ನಿಮಗೂ ಲಿಂಕ್ ಹಾಕ್ಬಿಟ್ಟಿದ್ದೀನಿ ರೀ, ನೀವು ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೀವು ನೋಡ್ಬೇಕಾದ್ರೆ ಇಂಟ್ರೆಸ್ಟಿಂಗ್ ಇತ್ತು ಅಂದರೆ ಜಾವಾ ನೋಡಿ, ರನ್ಸ್ ಪೈಥಾನ್ ಕೋಡ್ ಆನ್ ದ ಜಾವಾ ವರ್ಚುವಲ್ ಮಿಷಿನ್ ಕ್ಲಿಕ್ ಮಾಡಿ ಬ್ರೌಸರಿಗೆ ಹೋಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ ತೋರಿಸ್ತೀನಿ ಇವಾಗ. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಬೇಸಿಕಲಿ ನೀವು JY ಪೈಥಾನ್ ಇನ್ಸ್ಟಾಲ್ ಮಾಡಿದ್ದೀರಾ ಅಂತ ಅರ್ಥ. ಅದೇ ಥರ ಎಲ್ಲ ಕೊಟ್ಟಿದ್ದೀನಿ. PY ಅಂತಿದೆ, ಇದೊಂಥರ ಬೇರೆ ಥರ. PY ಅಂದರೆ ಪೈಥಾನಲ್ಲೇ ಇಂಪ್ಲಿಮೆಂಟೇಷನ್ ಮಾಡಿರೋದು ಇದನ್ನು, ಆಯಿತಾ. ಬಟ್ ಏನಂದರೆ ಶಾರ್ಟ್ಕಟ್ ಯೂಸ್ ಮಾಡಿದ್ದಾರೆ ಇಂಟರ್ನಲ್ಲಿ ಅಂತ. ಇದು ಇಂಪ್ಲಿಮೆಂಟೇಷನ್ ಇದು ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಅಲ್ವಾ. ಈ ವಿಚಾರ ತಿಳ್ಕೊಂಡು ಸಿ ಪೈಥಾನ್ ಅಂದರೆ ಏನು, ಸಿ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿರೋ ಪೈಥಾನ್. ಓಕೆನಾ. ಇದು ಯಾಕೆ ಸಿ ಲೈಬ್ರರೀಸ್ನ ಇಲ್ಲಿ ಯೂಸ್ ಮಾಡ್ಬೋದು. ಪೈಥಾನ್ ಜಾವಾ ಲೈಬ್ರರೀಸ್ ಯೂಸ್ ಮಾಡ್ಬೋದು, ಸಿ ಪೈಥಾನಲ್ಲಿರೋ ಲೈಬ್ರರೀಸ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ದ ಕ್ಲಿಯರ್ ಡಿಫ್ರೆನ್ಸ್. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇವಾಗ ನಿಮ್ಗೆ ತಲೆಗೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವೈ ಡಿಫ್ರೆಂಟ್ ಇಂಪ್ಲಿಮೆಂಟೇಷನ್ ಎಕ್ಸಿಸ್ಟ್. ಏನಕ್ಕೆ ಅಂದರೆ ನಾನು ಹೇಳಿದ್ದೀನಿ, ಸಿ ವರ್ಡ್ ಇದು ಸಿನ ಜಗತ್ತು. ಸಿ ಫಾಸ್ಟ್ ಅಂತ ಹೇಳಿದ್ದೆ ತಾನೇ, ಸಿ ಒಳಗೆ ಬರ್ದಿರೋದು. ಬಟ್ ಏನಂದರೆ ಇಲ್ಲೊಂದು ಇಂಟರ್ಪ್ರಿಟರ್ ಇದೆ ಮಧ್ಯದಲ್ಲಿ, ಅದಕ್ಕೆ ಸ್ವಲ್ಪ ಟ್ರಾನ್ಸ್ಲೇಟರ್ ಇದ್ದಾನಲ್ಲ ಅವನು ಸ್ವಲ್ಪ ಡಿಲೇ ಮಾಡ್ತಾನೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ. ಹಾಗಾಗಿ ಅದು ಫ್ಲೋ ಅಂತ ಅನ್ಸುತ್ತೆ ಇವಾಗ ನಮಗೆ ಅಲ್ವಾ. ಬಟ್ ಆದರೆ ಏನೋ ಒಂದು ಟ್ರೇಡ್ ಆಫ್ ಇರಲೇಬೇಕು, ಎಲ್ಲ ಪಾಸಿಟಿವ್ ಇರೋಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ ಅದು. ನೋಡಿ ಇಂಪೋರ್ಟ್ ಇದನ್ನು ಪೈಥಾನ್ ಇದು ಹೊಡೆದ್ರೆ ನೀವು ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಮಾಡಿ ನೋಡ್ಬಿಡೋಣ ಅಲ್ವಾ, ಮಾಡಿ ನೋಡ್ಬಿಡೋಣ. ಇಲ್ಲಿ ಇಂಪೋರ್ಟ್ ಹೊಡೆದ್ಬಿಟ್ಟೆ ಅಂತಂದರೆ ಪೇಸ್ಟ್ ಪ್ರಿಂಟ್ ಹೊಡೆದೆ ಅಂದರೆ ಇದು ಏನೋ ಮ್ಯಾಥ್ ಅನ್ನೋದು ಇದು ಸೀನ್ ಲೈಬ್ರರಿ, ಅದನ್ನು ಹೇಳಕೊಟ್ಟಿರೋದು ನಾನು. ಓಕೆನಾ. ಇಲ್ಲಿ ಅದೇ ಥರ ಬೇರೆ ಬೇರೆ ಲೈಬ್ರರೀಸ್ಗಳಿದ್ದಾವೆ. SQL ಡೇಟಾಬೇಸ್ ಇಂಜಿನ್ನು ಇದನ್ನು ಸಿ ಅಲ್ಲೇ ಬರ್ತಿರೋದು. ಜೆ ಅಂದರೆ ಇದ್ರೊಳಗೆ ಬೇರೆ ಬೇರೆ ಲೈಬ್ರರೀಸ್ ಇದೆ. ಮ್ಯಾಥಲ್ಲಿ ಜಾ ಅಂದರೆ ಹ್ಯಾಶ್ ಮ್ಯಾಪು, ಸ್ವಿಂಗು, ಈ ಥರ ನೀವು ಕೀವರ್ಡ್ ಯೂಸ್ ಮಾಡಬೇಕಂದ್ರೆ ಅದನ್ನು ಮಾಡಬೇಕು. ಐರನ್ ಪೈಥಾನ್ ಅಂದರೆ ಇವಾಗ .NET, ಇದು PY ಅಂದರೆ ಮೋಸ್ಟ್ ಸಿ ಲೈಬ್ರರಿನೇ ಇರುತ್ತೆ. ಅದೇನು ಶಾರ್ಟ್ಕಟ್ಸ್ ಅಂತ ಹೇಳಿದ್ನಲ್ಲ ಅದೇ. ಇವಾಗ ನೋಡಿ ಪ್ರಾಜೆಕ್ಟ್ ಸೆಟಪ್ ಹೇಗೆ ಮಾಡ್ಕೋಬೇಕು ಅದು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ನಿಮ್ಮ ಸ್ಟ್ರಕ್ಚರ್ ಪ್ರಕಾರ ನೀವು ಮಾಡಿ. ಬಟ್ ಸ್ಟಿಲ್ ನಾನೇನು ಹೇಳೋದಂದರೆ ಈ ಥರ ಒಂದು ಕ್ರಿಯೇಟ್ ಮಾಡ್ಕೊಂಬಿಡಿ. ನೀವು ಗೆಟಪ್ ಗೊತ್ತಿತ್ತು ಅಂದರೆ ಗೆಟಪ್ ಬರೋ ರೆಪೋಸಿಟ್ರಿ ಎಲ್ಲ ಸೆಟ್ ಮಾಡ್ಕೊಂಬಿಡಿ. ಅದು ಇಲ್ಲ ಗೆಟಪ್ ಬಗ್ಗೆ ಇನ್ನೊಂದು ಬೇರೆ ವೀಡಿಯೋನೇ ಮಾಡೋಣ. ಬಟ್ ಇದನ್ನು ನಾವು ರೆಕಮೆಂಡೇಶನ್ ಕೊಟ್ಟಿರೋದು ಈ ಥರ ಮಾಡ್ಕೊಳ್ಳಿ ಅಂತ. ವಿಂಡೋ ಕಮಾಂಡ್ ಕೊಟ್ಟಿದ್ದೀನಿ, ರೀಡ್ ಮೀ ಇರಬೇಕು, ಗೆಟಪ್ ಇನಿಷಿಯಲೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ದರೆ ಇದರಲ್ಲಿ ಆ್ಯಕ್ಚುಲಿ 80% ಇನ್ಫಾರ್ಮೇಷನ್ ಸುಮಾರಷ್ಟು ಚೆನ್ನಾಗಿ ಗೊತ್ತಿರಲ್ಲ ನಾವು ಮಾತಾಡಿರೋದ್ರಲ್ಲಿ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಫಸ್ಟ್ ಪ್ರೋಗ್ರಾಮ್ ಬರೆಯೋಣ, ಅದು ಹೆಂಗೆ ವರ್ಕ್ ಆಗುತ್ತೆ ನೋಡೋಣ, ಇನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.